ವೀಕ್ಷಕರೇ, ವಿಧಾನಸಭೆಯ ಅಧಿವೇಶನ ಅಂತಂದ್ರೆ ಅಥವಾ ವಿಧಾನ ಪರಿಷತ್ನ ಅಧಿವೇಶನ ಅಂತಂದ್ರೆ ಅದರದ್ದೇ ಆದ ನಿಯಮಾವಳಿಗಳಿದಾವೆ. ಅದರದ್ದೇ ಆದ ಗತ್ತು, ಗೈರತ್ತು, ಗಾಂಭೀರ್ಯ ಎಲ್ಲವೂ ಕೂಡ ಇದೆ. ಒಂದು ಸದನವನ್ನ ನಡೆಸಬೇಕು ಅಂತಂದ್ರೆ ಅಥವಾ ಒಂದು ಅಧಿವೇಶನವನ್ನ ನಡೆಸಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಣಕಾಸನ್ನ ಇಲ್ಲಿ ಖರ್ಚು ಮಾಡಲಾಗುತ್ತೆ. ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಅಧಿವೇಶನಕ್ಕೆ ಖರ್ಚು ಮಾಡಲಾಗುತ್ತೆ. ಆದರೆ ಇಂಥ ಜನರ ಹಣವನ್ನ ಖರ್ಚು ಮಾಡುವಂಥ ಶಾಸನ ಸಭೆಯಲ್ಲಿ ಅಥವಾ ಅಧಿವೇಶನದಲ್ಲಿ ನಿನ್ನೆ ಆಗಿದ್ದು ಮಾತ್ರ ಒಂದು ರೀತಿಯ ಅಚಾತುರ್ಯ ಅಂತಾನೆ ಹೇಳ್ಬೋದು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಯಾಕೋ ಗೊತ್ತಿಲ್ಲ, ಸಚಿವರಿಗಿರ್ಬೋದು, ಶಾಸಕರಿಗಿರ್ಬೋದು, ಪರಿಷತ್ ಸದಸ್ಯರುಗಳಿಗಿರ್ಬೋದು, ಅಧಿವೇಶನ ಅಂತಂದ್ರೆ ಅದರ ಗಾಂಭೀರ್ಯವೇ ತಿಳಿದಂತೆ ಇಲ್ಲ. ಲಕ್ಷಾಂತರ ರೂಪಾಯಿ ಹಣಕಾಸನ್ನ ಖರ್ಚು ಮಾಡ್ತೀವಿ, ಜನರ ತೆರಿಗೆ ಹಣವನ್ನ ಖರ್ಚು ಮಾಡ್ತೀವಿ. ಪ್ರತಿ ಕ್ಷೇತ್ರದ ಶಾಸಕರುಗಳನ್ನ ಕನಿಷ್ಠ 3 ತಿಂಗಳಿಗಾದರೂ ಒಂದು ಅಧಿವೇಶನದಲ್ಲಿ ಸೇರಿಸಿ ತಮ್ಮ ಕ್ಷೇತ್ರದಲ್ಲಿ ಏನೇನು ಕೊರತೆಗಳಿದಾವೆ, ತಮ್ಮ ಕ್ಷೇತ್ರಗಳಲ್ಲಿ ಏನೇನು ಕೆಲಸಗಳಾಗಬೇಕು, ಮುಂದಿನ ಕಾರ್ಯಯೋಜನೆಯಲ್ಲಿ ಯಾವ್ಯಾವ ಕ್ಷೇತ್ರದ ಬಗ್ಗೆ ಗಮನ ಹರಿಸಬೇಕು ಅಂತ ಎಲ್ಲರಿಗೂ ಮಾತನಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡಲಾಗತ್ತೆ. ಎಲ್ಲ ಇಲಾಖೆಗಳ ಅಂದ್ರೆ 36 ಇಲಾಖೆಗಳ ಸಂಬಂಧಪಟ್ಟ ಹಾಗೆ ಆಯಾಯ ಇಲಾಖೆಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಅಥವಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರಶ್ನೆಯನ್ನು ರವಾನಿಸಲಾಗುತ್ತೆ. ಶಾಸಕರುಗಳಿಗೆ ಏನೇನು ಕೊರತೆ ಇದಾವಲ್ಲ ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಲಿಖಿತ ರೂಪದಲ್ಲಿ ಪ್ರಶ್ನೆಗಳು ಮುಂಚಿತವಾಗಿಯೇ ರವಾನೆ ಆಗಿರುತ್ತೆ. ಇದೆಲ್ಲದೂ ಕೂಡ ಸದನದ ನಿಯಮಾವಳಿ. ಸದನ ಹೇಗೆ ನಡೆಯುತ್ತೆ ಅಂತಂದ್ರೆ ಎಲ್ಲದನ್ನೂ ಕೂಡ ಉತ್ತರದ ಮೂಲಕ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಕೆಲವು ಪ್ರಶ್ನಾವಳಿಗಳನ್ನ ಮೊದಲೇ ರವಾನಿಸಿ ಆಗಿರುತ್ತೆ. ಆದರೆ ಈ ಬಾರಿಯ ಅಧಿವೇಶನ ಸ್ವಲ್ಪ ಡಿಫರೆಂಟ್ ಆಗಿದೆ. ಪ್ರತಿ ಬಾರಿ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಸದಸ್ಯರುಗಳು ಅಥವಾ ವಿರೋಧ ಪಕ್ಷದ ಶಾಸಕರುಗಳು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಅಭ್ಯರ್ಥಿಗಳು ಸದನವನ್ನು ಬಹಿಷ್ಕರಿಸೋದು ಕಾಮನ್, ಸದನದ ಬಾವಿಗಿಳಿಯೋದು ಕಾಮನ್, ಗಲಾಟೆಗಳಾಗೋದು ಕಾಮನ್, ಪತ್ರಗಳನ್ನೇ ಹರಿದೆಸಿತಾರೆ ಎಷ್ಟೋ ಸಾರಿ. ಈ ಹಿಂದೆ ಕೂಡ ನಮ್ಮಲ್ಲಿ ಅಂತ ಘಟನಾವಳಿಗಳು ನಡೆದಿದ್ದಾವೆ, ಅದು ಕೂಡ ನಿಮಗೆ ಗೊತ್ತಿದೆ. ಆದರೆ ಈ ಬಾರಿಯ ಅಧಿವೇಶನದಲ್ಲಿ ಸ್ವಲ್ಪ ಬೇರೆಯದ್ದೇ ಆದ ಘಟನಾವಳಿಗಳು ನಡೆದಿದ್ದಾವೆ. ಸ್ವತಃ ಸ್ಪೀಕರ್ ಖಾದರ್ ಅವರೇ ಸಭಾತ್ಯಾಗವನ್ನು ಮಾಡಿಬಿಡ್ತಾರೆ, ಸದನದಿಂದ ಎದ್ದು ಹೋಗ್ಬಿಡ್ತಾರೆ. ಕಾರಣ ಏನು? ಇದು ಒಂದು ಅಪರೂಪದ ಘಟನೆ. ಕಳೆದ 10 ವರ್ಷಗಳಲ್ಲೂ ಕೂಡ ಇಂಥ ಘಟನೆಯನ್ನು ನಾವು ಕಂಡಿದಿರಲಿಲ್ಲ. ಇದೊಂದು ರೀತಿಯಲ್ಲಿ ಚೀತು ಅಂತಾನೆ ಹೇಳಬೇಕು ಈ ಘಟನೆಗೆ. ಯಾಕೆ ಖಾದರ್ ಅವರು ಎದ್ದು ಹೋದ್ರು ಅಂತಂದ್ರೆ, ಅಧಿಕಾರಿಗಳಿಗೆ ರವಾನೆಯಾದ ಪ್ರಶ್ನೆಯಲ್ಲಿ ಅಥವಾ ಸಚಿವರುಗಳಿಗೆ ರವಾನೆಯಾದ ಪ್ರಶ್ನೆಯಲ್ಲಿ ಲಿಖಿತ ಉತ್ತರವನ್ನ ಕೊಡೋದ್ರಲ್ಲಿ ಅಧಿಕಾರಿಗಳು ಸೋತಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಸೋತಿದ್ದಾರೆ. ಸದನ ಅಂತಂದ್ರೆ ಅಲ್ಲಿ ಕೇವಲ ಸಚಿವರು ಮತ್ತೆ ಸ್ಪೀಕರ್ ಇರಲ್ಲ, ಶಾಸಕರುಗಳು ಇರ್ತಾರೆ, ಅಧಿಕಾರಿಗಳಿರ್ತಾರೆ, ಮಾಧ್ಯಮಗಳಿರ್ತಾರೆ. ಇದೆಲ್ಲದೂ ಕೂಡ ಒಂದು ವ್ಯವಸ್ಥೆ. ಸಾಧಾರಣವಾಗಿ ಸದನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ತೀವ್ರ ತರವಾದ ಸಮಸ್ಯೆ ಅಥವಾ ಏನಾದರೂ ಗಂಭೀರ ಕಾಯಿಲೆ, ಗಂಭೀರ ತರಹದ ಈ ರೀತಿ ಘಟನಾವಳಿಗಳು ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರಿಗೆ ಮೊದಲೇನೆ ಒಂದು ಮಾಹಿತಿಯನ್ನು ಕೊಡ್ತಾರೆ, ಪತ್ರವನ್ನು ರವಾನಿಸ್ತಾರೆ. ಇವತ್ತು ಸದನಕ್ಕೆ ಬರೋಕ್ಕೆ ಸಾಧ್ಯವಾಗಲ್ಲ, ಪರ್ಟಿಕ್ಯುಲರ್ ಇಂತಿಂಥ ಕಾರಣಕ್ಕಾಗಿ ಅನ್ನುವ ಉದ್ದೇಶದಿಂದ. ಆದರೆ ಇತ್ತೀಚಿನ ನಮ್ಮ ಜನಪ್ರತಿನಿಧಿಗಳಿಗೆ ಇದರ ಗಂಭೀರ್ಯವೇ ಅಥವಾ ಗಂಭೀರತೆ ಗೊತ್ತಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸದನದಲ್ಲಿ ಕೇವಲ ಒಂದು 224ರಲ್ಲಿ 78 ಜನನೂ ಇರಲ್ಲ ಅಂತಂದ್ರೆ ಇದಕ್ಕೆ ಏನಂತ ಹೇಳೋಣ ಹೇಳಿ. 1/3 ಭಾಗನೂ ಇರಲ್ಲ ಜನಸಂಖ್ಯೆ, ಕೋರಂ. ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ತಮ್ಮ ಮಾತಿದ್ದ ದಿವಸ ಅಥವಾ ತಮ್ಮ ಉತ್ತರ ಇದ್ದ ದಿವಸ ಮಾತ್ರ ಹೋಗೋಣ ಅನ್ನೋ ಚಾಳಿಗೆ ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಬಂದಿದ್ದಾರೆ. ಇಲ್ಲ ಅಂದ್ರೆ ಹೋಗೋದೇ ಇಲ್ಲ. ಒಂಥರ ಬೇಜಾರದ ವಿಷಯ ಇವರಿಗೆ ಸದನದ ಒಳಗಡೆ ಕುತ್ಕೊಳ್ಳೋದು. ಹಾಗಾಗಿ
ಸ್ಪೀಕರ್ ಅವರು ಅಧಿಕಾರಿಗಳ ಮೇಲೆ ಸಿಟ್ಟಾಗ್ತಾರೆ. ಏಕಾಏಕಿ ಸ್ಪೀಕರ್ ಸ್ಥಾನದಲ್ಲಿ ಕುಳಿತಿದ್ದಂಥ ಸ್ಪೀಕರ್ ಎದ್ದು ಹೊರ ನಡೀತಾರೆ, ಸಭಾತ್ಯಾಗವನ್ನು ಮಾಡ್ತಾರೆ. ಸ್ಪೀಕರ್ ಸಿಟ್ ಮಾಡ್ಕೊಳ್ತಾರೆ. ಕಾರಣ ಏನು ಅಂತಂದ್ರೆ ಅಗೇನ್ ನಾನೀಗ ಹೇಳಿದೆ ನಿಮಗೆ, ಅಧಿಕಾರಿಗಳು ಪ್ರಶ್ನೆಗೆ ಉತ್ತರ ಕೊಡೋದರಲ್ಲಿ ವಿಫಲರಾಗಿದ್ದಾರೆ. ಲಿಖಿತ ರೂಪದಲ್ಲಿ ಉತ್ತರಗಳನ್ನೇನು ಸಲ್ಲಿಸಬೇಕು ಅಂತ ನಿಯಮಾವಳಿ ಇರುತ್ತಲ್ಲ, ಆ ನಿಯಮಾವಳಿಯನ್ನ ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ. ಇಲಾಖೆಯ ಸಚಿವರಿಗೂ ಕೂಡ ಅಧಿಕಾರಿಗಳ ಮೇಲೆ ಹಿಡ್ತಾ ಇಲ್ಲ ಅನ್ನೋದು ಖಾದರ್ ಅವರ ಸಿಟ್ಟಿಗೆ ಕಾರಣ ಆಗತ್ತೆ. ಖಾದರ್ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಆರ್ ಅಶೋಕ್ ಎದ್ನಿಂತು ಮಾತಾಡ್ತಾರೆ. ಈಗಿನ ಸಚಿವರುಗಳು ಹೆಂಗಾಗಿದಾರಪ್ಪ ಅಂತಂದ್ರೆ ಈ ದೇವರುಗಳಿದ್ದಂಗೆ ಬರ್ತಾರೆ ಹೋಗ್ತಾರೆ, ಯಾವುದೇ ಉತ್ತರವನ್ನ ಕೊಡಲ್ಲ ಅನ್ನೋ ಮಾತನ್ನ ಆರ್ ಅಶೋಕ್ ಹೇಳ್ತಾರೆ. ಕೇವಲ 15% ಅಷ್ಟು ಸಚಿವರು ಕೂಡ ಸದನದಲ್ಲಿ ಹಾಜರಿಲ್ಲ. ಹೀಗಿದ್ದಾಗ ಉತ್ತರ ಹೇಗೆ ಸಿಗುತ್ತೆ ಅನ್ನೋ ಪ್ರಶ್ನೆಯನ್ನ ಎತ್ತುತ್ತಾರೆ. ಚೀತು ಅಂತಾರೆ ಅವರು ಕೂಡ. ಅಂದ್ರೆ ಸದನದ ಗಾಂಭೀರ್ಯತೆಯೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ಮತ್ತೆ ಅಗೈನ್ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ. ಇದಾದ ಮೇಲೆ ಘಟನೆ ನಡೆದ ಮೇಲೆ ಖಾದರ್ ಅವರು ಸೀದಾ ತಮ್ಮ ಕೊಠಡಿಗೆ ಹೋಗಿ ಕೂತ್ಕೊಳ್ತಾರೆ. ಎಲ್ಲರೂ ಕೂಡ ಒಂದು ರೀತಿ ಎಚ್ಚೆತ್ಕೊಂಡ್ಬಿಡ್ತಾರೆ. ಯಾಕೆಂತಂದ್ರೆ ಯಾರು ಕೂಡ ಅಲ್ಲಿ ಹಾಜರಿಲ್ಲ. 230 ಲಿಖಿತ ರೂಪದ ಉತ್ತರಗಳನ್ನು ಕೊಡಬೇಕಿತ್ತು. ಜಿ ಪರಮೇಶ್ವರ್ ಅವರು ಕೇವಲ 80 ಉತ್ತರಗಳನ್ನು ಕೊಡೋದಕ್ಕೆ ಸಫಲ ಆಗ್ತಾರೆ. ಅದು ಕೂಡ ಪರ್ಟಿಕ್ಯುಲರ್ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಉತ್ತರ ಕೊಡಬೇಕಿತ್ತು ಅಥವಾ ಪ್ರಧಾನ ಕಾರ್ಯದರ್ಶಿಗಳು ಉತ್ತರವನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಿತ್ತು. ಅದನ್ನ ಸಲ್ಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ನಿಮ್ಗೆ ಹೇಳಿದೆ, ವಿರೋಧ ಪಕ್ಷಗಳು ಈ ತರದ ಘಟನಾವಳಿಗಳು ನಡೆಯೋದು, ಎದ್ದೋಗೋದು ಸಹಜ. ಸ್ಪೀಕರೇ ಎದ್ದೋಗ್ತಾರೆ ಅಂದ್ರೆ ಎಂಥ ನಾಚಿಕೆಗೇಡಿನ ಸಂಗತಿ ಇದು. ಇದಾದ ತಕ್ಷಣ ಮುಖ್ಯಮಂತ್ರಿಗಳು ತಕ್ಷಣ ಎಚ್ಚೆತ್ತುಕೊಳ್ತಾರೆ. ಮುಖ್ಯಮಂತ್ರಿಗಳು ಸೇರಿದಂತೆ ಜಿ ಪರಮೇಶ್ವರ್ ಅವರು, ಎಚ್ ಕೆ ಪಾಟೀಲ್ರು, ಕಾನೂನು ಸಚಿವರು, ಎಲ್ಲರೂ ಕೂಡ ಸ್ಪೀಕರ್ ಅವರ ಕಚೇರಿಗೆ ಹೋಗಿ ಅಥವಾ ಸ್ಪೀಕರ್ ಅವರ ಕೊಠಡಿಗೆ ಹೋಗಿ ಅವ್ರನ್ನ ಸಮಾಧಾನ ಪಡಿಸ್ತಾರೆ. ಎಲ್ಲ ಉತ್ತರಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ ಅಧಿಕಾರಿಗಳ ಮೀಟಿಂಗ್ ಅನ್ನು ಮಾಡ್ತಾರೆ. ಶಾಲಿನಿ ರಜನೀಶ್ ಅವ್ರನ್ನ ಕರೆದು ಯಾರ್ಯಾರು ಉತ್ತರ ಕೊಟ್ಟಿಲ್ಲ ಅಥವಾ ಯಾವ ಇಲಾಖೆಯಲ್ಲಿ ಲೋಪ ಆಗಿದೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ಒಟ್ಟಾರೆ ಇದರ ಮಹತ್ವ ಏನು, ಶಾಸನ ಸಭೆಯ ಮಹತ್ವವೇನು, ಅಥವಾ ಶಾಸನ ಸಭೆಗೆ ಯಾಕೆ ಅಟೆಂಡ್ ಆಗಬೇಕು ಅನ್ನುವ ಒಂದು ಕಿಂಚಿತ್ತು ಜ್ಞಾನವೂ ಕೂಡ ನಮ್ಮ ಸಚಿವರಿಗೆ ಇದ್ದಂತೆ ತೋರ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಇಂಥ ಒಂದು ಶಾಸನ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಅಥವಾ ಅಧಿವೇಶನವನ್ನ ಕರೆದಂತ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನ ಕೊಡಬೇಕು. ಎಷ್ಟೋ ಸಾರಿ ಎದ್ನಿಂತು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಎಲ್ಲವನ್ನೂ ಮಾತಿನ ಮೂಲಕ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಲಿಖಿತ ಉತ್ತರ ಬೇಕು ಅಂತ ಬಯಸ್ತಾರೆ. ಅದು ಕಡತಕ್ಕೂ ಕೂಡ ಹೋಗುತ್ತೆ. ಲಿಖಿತ ಉತ್ತರವನ್ನ ಕೊಟ್ಟಿದ್ದು ಸುಮ್ಮನೆ ಹಾರಿಕೆ ಉತ್ತರ ಕೊಟ್ಬಿಡಕ್ಕಾಗಲ್ಲ. ಸದನದಲ್ಲಿ ಏನು ಮಾತಾಡಿದ್ರು ಕೂಡ ಅದು ರೆಕಾರ್ಡೆಡ್. ನಿಮಗೆ ಗೊತ್ತಿದೆ, ಕೆಲವು ಬಾರಿ ಹೇಳ್ತಾರೆ, ಯಾವುದೋ ಕೆಟ್ಟ ವರ್ಡ್ಗಳನ್ನ ಬಳಸಿದಂತ ಸಂದರ್ಭದಲ್ಲಿ ಸ್ಪೀಕರ್ ಹೇಳ್ತಾರೆ, ಈ ವರ್ಡ್ ಅನ್ನ ಕಡತದಿಂದ ತೆಗೆದು ಹಾಕಲಾಗಿದೆ ಅಂತ. ಹೀಗೆ ಉತ್ತರ ಏನ್ ಕೊಟ್ಟಿರ್ತಾರಲ್ಲ, ಈ ಇಷ್ಟು ಪುಟಗಳ ಉತ್ತರ ಅಂತ, ಅದು ಕೂಡ ರೆಕಾರ್ಡೆಡ್ ಆಗುತ್ತೆ. ಇಂಥ ಸನ್ನಿವೇಶದಲ್ಲಿ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಗಳಾಗ್ಲಿ ಉತ್ತರವನ್ನ ಕೊಡದೇ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಇದು ಸಂವಿಧಾನಕ್ಕೆ ಮಾಡಿದ ಅಪಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನತೆಗೆ ಮಾಡಿದ ಅಪಚಾರ. ಜನತೆಯ ಪ್ರಶ್ನೆಯನ್ನ ಶಾಸಕರುಗಳು ಎತ್ತಾರೆ, ಆ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂತ ಅಂದ್ರೆ ಜನರಿಗೆ ಮಾಡಿದ ಅಪಚಾರ ಅಂತಾನೂ ಇದನ್ನ ಪರಿಗಣಿಸ್ಬೇಕಾಗತ್ತೆ. ಇದಾದ ನಂತರ ಗೃಹ ಸಚಿವರು ಕೂಡ ಸಿಟ್ಟಾಗ್ತಾರೆ. ಗೃಹ ಸಚಿವರು ಸಮರ್ಥನೆ ಮಾಡಿಕೊಂಡ್ರು ಕೂಡ ಎಲ್ಲ ಒಂದ್ ಕಡೆ ಈ ರೀತಿಯ ಘಟನಾವಳಿಗಳು ನಡಿಬಾರ್ದಿತ್ತು ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೆ ಅಗೈನ್ ಇವತ್ತು ಸದನ ಸ್ಟಾರ್ಟ್ ಆಗಿದೆ, ಆದ್ರೆ ಪೂರ್ತಿ ಪ್ರಮಾಣದ ಶಾಸಕರುಗಳಾಗ್ಲಿ ಅಥವಾ ಸಚಿವರುಗಳಾಗ್ಲಿ ಸದನದಲ್ಲಿ ಇಲ್ಲ. ಸದನದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಎಂತ ಅಚಾತುರ್ಯಗಳಾಗಿವೆ ಅನ್ನೋದು ನಿಮಗೆ ಗೊತ್ತಿದೆ. ಸಿ ಪಾಟೀಲ್ ಆಗಿರ್ಬೋದು ಅಥವಾ ಕೃಷ್ಣ ಪಾಲೇಮಾರ್ ಆಗಿರ್ಬೋದು ಅಥವಾ ಈ ಹಿಂದೆ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಸದನದಲ್ಲೇ ಅಶ್ಲೀಲ ಚಿತ್ರಗಳನ್ನ ವೀಕ್ಷಣೆ ಮಾಡಿದಂತ ಘಟನಾವಳಿಗಳು ಕೂಡ ನಮ್ಮ ಸದನದಲ್ಲಿ ನಡೆದಿದ್ದಾವೆ. ಕಡತವನ್ನೇ ಹರಿದು ಹಾಕಿದ ಪ್ರಕರಣಗಳು ಕೂಡ ಸದನದಲ್ಲಾಗಿದ್ದಾವೆ. ಆದ್ರೆ ಈ ಬಾರಿ ಸ್ಪೀಕರ್ ಅವರೇ ಸಿಟ್ಟು ಬಂದು ಸದನದಿಂದ ಎದ್ದು ಹೋಗಿದ್ದಾರೆ ಅನ್ನೋದು ಒಂದು ರೀತಿಯ ರಾಜ್ಯದ ರಾಜಕೀಯದಲ್ಲಿ ಅಥವಾ ನಮ್ಮ ಅಧಿವೇಶನಕ್ಕೆ ಇದೊಂಥರ ಕೆಟ್ಟ
ಹೆಸರು ಅಥವಾ ಕಪ್ ಚುಕ್ಕೆ ಅಂತಾನೆ ಪರಿಗಣಿಸಬೇಕಾಗತ್ತೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.